ಸೂನರ್ ಸೂನೆಸ್ಟ್ ಅಂತ ಅನ್ಕೊಂಡು ತುಂಬಾ ಲೇಟ್ ಆಗಿ ಬಂದ್ರು ಕೂಡ ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ಗಳನ್ನ ಡಿಸಪಾಯಿಂಟ್ ಮಾಡ್ಲಿಲ್ಲ. ಥಿಯೇಟರ್ ಒಳಗಡೆ ದೊಡ್ಡದಾಗಿ ಪಟಾಕಿ ಬ್ಲಾಸ್ಟ್. ಲಿಟರಲಿ ಈ ರೀತಿ ಒಂದು ಸ್ಟೋರಿನ ಎಕ್ಸ್ಪ್ಲೋರ್ ಮಾಡ್ತಾರೆ ಥಿಯೇಟರ್ ಅಲ್ಲಿ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮತ್ತೊಂದು ಕೋಟಿಗೊಬ್ಬ 3 ಆಗುತ್ತೆ ಅಂತ ಎಲ್ಲರೂ ಕಮೆಂಟ್ ಮೇಲೆ ಕಮೆಂಟ್. ಒಳ್ಳೇದಾಯ್ತು, ಈ ಸಿನಿಮಾದಲ್ಲಿ ಹೀರೋಯಿನ್ ಇರ್ಲಿಲ್ಲ, ಜೊತೆಗೆ ಲವ್ ಡವ್ ರೊಮ್ಯಾನ್ಸ್ ಏನು ಇರ್ಲಿಲ್ಲ. ಸೂಪರ್ ಸ್ಟೋರಿ ಮೇಲೆ ಫೋಕಸ್ ಮಾಡಿದರೆ. ಆಡಿಯನ್ಸ್ ಏನನ್ನ ರಿಕ್ವೆಸ್ಟ್ ಮಾಡ್ತಾ ಇದಾರೋ ಅದನ್ನ ಟ್ರೈ ಮಾಡಿದರೆ ಕೊಡೋದಕ್ಕೆ ಡೆಫಿನೆಟ್ಲಿ ಬೆಸ್ಟ್. ಸ್ಕ್ರೀನ್ ಓಪನಿಂಗ್ ಅಲ್ಲಿ ಐಟಮ್ ಸಾಂಗ್ ಇಟ್ಬಿಟ್ರಲ್ಲ, ಎಲ್ಲರೂ ಕನ್ಫ್ಯೂಸ್ ಆಗ್ಬಿಟ್ರು, ಏನ್ ಈ ತರ ಹಿಂಗ್ ಕೊಟ್ಬಿಟ್ರಲ್ಲ ಅಂತ. ಬಟ್ ಹೋಗ್ತಾ ಕ್ಯೂರಿಯಾಸಿಟಿನ ಇಂಟ್ರೆಸ್ಟಿಂಗ್ ಆಗಿ ಕೊಡ್ತಾ ಬರ್ತಾರಲ್ಲ, ಅದು ಕೂಡ ಫ್ಯಾನ್ಸ್ ಗಳಿಗೆ ತುಂಬಾ ಇಷ್ಟ ಆಗ್ತಾ ಹೋಗ್ತಾ ಇರ್ತದೆ. ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್. ಓಕೆ, ಈಗ ಬರೋಣ ಸ್ಟೋರಿ ಕಡೆ. ಪೊಲಿಟಿಕಲ್ ಕೆರಿಯರ್ ಅಲ್ಲೇ ಈ ಒಂದು ರಾತ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಪಾಲಿಟಿಕ್ಸ್ ಗಳಿಗೆ. ಏನಾಗಿರ್ಬೋದು ಆ ರಾತ್ರಿ ಅನ್ನೋದನ್ನ ನೀವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಜಾಸ್ತಿ ಸ್ಟೋರಿನ ಬಿಟ್ಕೊಡ್ಬಾರ್ದು ಅಂತ ಈಗಾಗ್ಲೇ ಪೈರಸಿ ಮಾಡೋದಕ್ಕೆ ಕಚಡ ಬಿಟ್ಟೈತೆ, ರೆಡಿ ಆಗಿರ್ತವೆ. ಫಸ್ಟ್ ಹಾಫ್ ತುಂಬಾನೇ ಕ್ಯೂರಿಯಸ್ ಇಟ್ಟಿಸ್ಬಿಡ್ತು. ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಟ್ರು, ಏನೋ ಮಾಡ್ತಿದ್ದಾರೆ, ಮುಂದೇನ್ ಮಾಡಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿನ ತುಂಬಾ ನೀಟಾಗಿ ಬಿಲ್ಡ್ ಮಾಡ್ಬಿಟ್ರು. ಇಂಟರ್ವಲ್ ಒಳಗಡೆ ಎಲ್ರು ಶಿಳ್ಳೆ ಚಪ್ಪಾಳೆ ಬರಲ್ಲ. ಅರ್ಜುನ್ ಮಹಾಕ್ಷಯ್ ಉರ್ಫ್ ಮ್ಯಾಕ್ಸ್, ಇವಾಗ ಇವ್ರಿಗೆ ಉಳಿದಿರೋದು ಒಂದೇ ನೈಟ್. ಈ ಒಂದು ನೈಟ್ ಅಲ್ಲಿ ಅವರು ಸಿಗಾಕೊಂಡಿರುವಂತ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೇಕು. ಈಗ ಮಾಸ್ಟರ್ ಮೈಂಡ್ ಆಗಿ ಬರ್ತಾರೆ ಕಿಚ್ಚ ಸುದೀಪ್ ಆಸ್ ಮ್ಯಾಕ್ಸ್. ಮ್ಯಾಕ್ಸಿಮಮ್ ಎಫರ್ಟ್ ಆಗ್ತಾರೆ, ರಿಸಲ್ಟ್ ಫಸ್ಟ್ ಕ್ಲಾಸ್. ಇವ್ರ ಜೊತೆಗಿರುವಂತ ಸಪೋರ್ಟಿಂಗ್ ರೋಲ್ಸ್ ಗಳು ಕಾನ್ಸ್ಟೇಬಲ್, ಪೊಲೀಸ್ ಎಕ್ಸೆಟ್ರಾ ಒಂಚೂರು ಕೂಡ ಡೌಟ್ ಬರದಿರೋ ರೀತಿ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ ಅವ್ರವ್ರ ಕ್ಯಾರೆಕ್ಟರ್ ನ. ಗುಡ್ ಆಸ್ ವೆಲ್. ಇನ್ನು ಕಾಮಿಡಿ ಅಂತ ಬಂದ ತಕ್ಷಣನೇ ಕಿಚ್ಚ ಸುದೀಪ್ ಅವರೇ ಮೇನ್ ಕಾಮಿಡಿ. ಸೀರಿಯಸ್ ಆಗಿ ಇರ್ತಾರೆ, ಕಾಮಿಡಿನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಮಧ್ಯದಲ್ಲಿ. ಕಿಚ್ಚ ಸುದೀಪ್ ಅವರು ಆಲ್ ರೌಂಡರ್. ಇನ್ನು ಈ ಸಿನಿಮಾದ ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಯ್ಕೊಂಡು ಕೂತಿದಾಗ ನೆಕ್ಸ್ಟ್ ಪ್ಲಾನ್ ಕಿಚ್ಚ ಸುದೀಪ್ ಕಡೆಯಿಂದ ಏನಾಗಿರ್ಬಹುದು, ಆ ಎರಡು ಬಾಡೀಸ್ ಗಳನ್ನ ಏನೆಲ್ಲ ಯಾವ ರೀತಿ ಎಲ್ಲ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿ ಅವ್ರ ಬಚಾವ್ ಆಗ್ತಾರೆ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ವಾಹ್, ದಿಸ್ ಇಸ್ ಸಿನಿಮಾ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇರುವಂತ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು. ನಿಜವಾಗ್ಲೂ ಇವರು ಕ್ರೈಮ್ ಬ್ರಾಂಚ್ ಅಲ್ಲಿ ಇರ್ಬೇಕಾಗಿತ್ತು ಅನ್ಸುತ್ತೆ ಆ ಟೈಮ್ ಅಲ್ಲಿ. ಕ್ರೈಮ್ ಬ್ರಾಂಚ್, ಯು ನೋ ವಾಟ್ ಐ ಆಮ್ ಟಾಕಿಂಗ್. ಇಂಟರ್ವಲ್ ಟೈಮ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಸೀಕ್ರೆಟ್ ನ ರಿವೀಲ್ ಮಾಡ್ತಾರೆ. ಅರ್ಜುನ್ ಮಹಾಕ್ಷಯ್ ಮ್ಯಾಕ್ಸ್ ಅಂತ ಹೇಳ್ತಿದ್ದಾಗೇನೆ ಆ ಕಡೆಯಿಂದ ಫುಲ್ ಗಾಬರಿ ಆಗ್ಬಿಡ್ತಾರೆ. ಹಾಗಿದ್ರೆ ಈ ಮ್ಯಾಕ್ಸ್ ಹಿಂದೆ ಏನಾಗಿದೆ ಅನ್ನೋದನ್ನ ಇನ್ನೂ ರಿವೀಲ್ ಮಾಡಿಲ್ಲ. ಒರಿಜಿನಲ್ ಸಿನಿಮಾ ನಾವಿನ್ನು ನೋಡೇ ಇಲ್ಲ. ಇಂದಿನ ಸ್ಟೋರಿನ ತಿಳ್ಕೊಳ್ಳೋದಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ದೀವಿ ಫ್ಯಾನ್ಸ್ ಗಳು. ಅರ್ಜುನ್ ಮಹಾಕ್ಷಯ್ ಯಾರು, ಮ್ಯಾಕ್ಸ್ ಹೆಂಗಾದ, ಇವನ್ ಹೆಸರು ಕೇಳ್ತಿದ್ದಾಗೇನೆ ಯಾಕೆ ಇಷ್ಟೊಂದೆಲ್ಲ ಭಯ ಬೀಳ್ತಾ ಇದಾರೆ, ಹಾಗಿದ್ರೆ ಹಿಂದೆ ಏನಾಗಿರ್ಬಹುದು ಅನ್ನೋ ಒಂದು ಕ್ಯೂರಿಯಸ್ ಎಲ್ರಿಗೂ ಇದೆ. ಒಟ್ಟಲ್ಲಿ ಈ ವರ್ಷದ ಕ್ರಿಸ್ಮಸ್ ಗೆ ಒಂದೊಳ್ಳೆ ದೊಡ್ಡ ಪಟಾಕಿನ ಬ್ಲಾಸ್ಟ್ ಮಾಡಿದ್ರೆ ಥಿಯೇಟರ್ ಒಳಗಡೆ. ಕಿಚ್ಚ ಸುದೀಪ್ ಫ್ಯಾನ್ಸ್ ಗಳು ದೊಡ್ಡ ಪಟಾಕಿ ತಗೊಂಡೋಗಿದ್ರೆ ಥಿಯೇಟರ್ ಒಳಗಡೆನೆ ಬ್ಲಾಸ್ಟ್ ಮಾಡ್ಬಿಡಕ್ಕೆ. ಸಿಗ್ತೀನಿ ಮುಂದೆ ನೋಡೋದ್ರಲ್ಲಿ, ಅಲ್ಲಿವರೆಗೂ ಕಾಯ್ದಾರೆ. ಕೀಪ್ ವಾಚಿಂಗ್, ಬೈ. ಎಲ್ಲ ಚೀಪ್